ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ 10ನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಉತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ಏನಂತಂದ್ರೆ ಪಂಚಶೀಲ ತತ್ವಗಳಿಗೆ ಯಾವಾಗ ಸಹಿ ಹಾಕಲಾಯಿತು? ಆಪ್ಷನ್ ಎ 1935, ಆಪ್ಷನ್ ಬಿ 1947, ಆಪ್ಷನ್ ಸಿ 1954, ಆಪ್ಷನ್ ಡಿ 1971. ಸರಿಯಾದ ಉತ್ತರ ಆಪ್ಷನ್ ಸಿ 1954ರಂದು ಪಂಚಶೀಲ ತತ್ವಗಳಿಗೆ ಒಪ್ಪಂದವನ್ನು ಹಾಕಲಾಯಿತು. ನೆಕ್ಸ್ಟ್ ಪ್ರಶ್ನೆ, ಪಂಚಶೀಲ ತತ್ವಗಳಿಗೆ ಯಾವ ಯಾವ ದೇಶದ ಮಧ್ಯೆ ಒಪ್ಪಂದ ಮಾಡಿಕೊಂಡರು? ಪಂಚಶೀಲ ತತ್ವಗಳಿಗೆ ಯಾವ ದೇಶದ ಮಧ್ಯೆ ಒಪ್ಪಂದ ಮಾಡಿಕೊಂಡರು? ಆಪ್ಷನ್ ಎ ಚೀನಾ ಭಾರತ, ಆಪ್ಷನ್ ಬಿ ಪಾಕಿಸ್ತಾನ ಭಾರತ, ಆಪ್ಷನ್ ಸಿ ಅಮೆರಿಕ ಭಾರತ, ಆಪ್ಷನ್ ಡಿ ಬ್ರಿಟನ್ ಮತ್ತು ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಮತ್ತು ಭಾರತದ ಮಧ್ಯೆ ಪಂಚಶೀಲ ತತ್ವಗಳಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಾರ್ಕ್ ಸಂಘಟನೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ಆಪ್ಷನ್ ಎ 1940 ಡಿಸೆಂಬರ್ 8ರಂದು, ಆಪ್ಷನ್ ಬಿ 1947 ಡಿಸೆಂಬರ್ 8ರಂದು, ಆಪ್ಷನ್ ಸಿ 1954 ಡಿಸೆಂಬರ್ 8ರಂದು, ಆಪ್ಷನ್ ಡಿ 1985 ಡಿಸೆಂಬರ್ 8ರಂದು. ಸರಿಯಾದ ಉತ್ತರ ಆಪ್ಷನ್ ಡಿ 1985 ಡಿಸೆಂಬರ್ 8ರಂದು ಸಾರ್ಕ್ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತು. ನೆಕ್ಸ್ಟ್ ಪ್ರಶ್ನೆ, ಆಫ್ರಿಕಾದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ನೆಲ್ಸನ್ ಮಂಡೇಲಾ, ಆಪ್ಷನ್ ಬಿ ಚೌವೆನ್ಲಾ, ಆಪ್ಷನ್ ಡಿ ಸಿ ಹಡೇಕರ್ ಮಂಜಪ್ಪ, ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಆಪ್ಷನ್ ಎ ನೆಲ್ಸನ್ ಮಂಡೇಲಾ ಅವರನ್ನು ಆಫ್ರಿಕಾದ ಗಾಂಧಿ ಅಂತೇಳಿ ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಅಸ್ಪೃಶ್ಯತೆಯ ಆಚರಣೆಯನ್ನು ಸಂವಿಧಾನದ ಯಾವ ವಿಧಿಯು ನಿಷೇಧಿಸಿದೆ? ಆಪ್ಷನ್ ಎ 17ನೇ ವಿಧಿ, ಆಪ್ಷನ್ ಬಿ 18ನೇ ವಿಧಿ, ಆಪ್ಷನ್ ಸಿ 19ನೇ ವಿಧಿ, ಆಪ್ಷನ್ ಡಿ 20ನೇ ವಿಧಿ. ಸರಿಯಾದ ಉತ್ತರ ಆಪ್ಷನ್ ಎ 17ನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧ ಮಾಡುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಅಸ್ಪೃಶ್ಯತಾ ಅಪರಾಧಗಳ ಕಾಯಿದೆ ಯಾವಾಗ ಜಾರಿಗೆ ಬಂದಿತ್ತು? ಆಪ್ಷನ್ ಎ 1935, ಆಪ್ಷನ್ ಬಿ 1947, ಆಪ್ಷನ್ ಸಿ 1954, ಆಪ್ಷನ್ ಡಿ 1955. ಅಸ್ಪೃಶ್ಯತೆಗಳ ಅಪರಾಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ 1955ರಂದು ಈ ಕಾಯ್ದೆ ಜಾರಿಗೆ ಬಂದಿತ್ತು. ನೆಕ್ಸ್ಟ್ ಪ್ರಶ್ನೆ, ದ ರಿಪಬ್ಲಿಕ್ ಇದು ಯಾರ ಕೃತಿ? ಆಪ್ಷನ್ ಎ ಪ್ಲೇಟೋ, ಆಪ್ಷನ್ ಬಿ ಅರಿಸ್ಟಾಟಲ್, ಆಪ್ಷನ್ ಸಿ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಡಿ ಅಲೆಕ್ಸಾಂಡರ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ಲೇಟೋ. ದ ರಿಪಬ್ಲಿಕ್ ಕೃತಿಯನ್ನು ಬರೆದವರು ಯಾರಂತಂದ್ರೆ ಪ್ಲೇಟೋ ಅವರು ಆಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ನರ್ಮದಾ ಬಚಾವ್ ಆಂದೋಲನ ನೇತೃತ್ವವನ್ನು ವಹಿಸಿದವರು ಯಾರು? ಆಪ್ಷನ್ ಎ ಸುಂದರ್ಲಾಲ್ ಬಹುಗುಣ್, ಆಪ್ಷನ್ ಬಿ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಮೇಧಾ ಪಾಟ್ಕರ್, ಆಪ್ಷನ್ ಡಿ H.S. ರುದ್ರಪ್ಪ. ಸರಿಯಾದ ಉತ್ತರ ಏನಂತಂದರೆ ಮೇಧಾ ಪಾಟ್ಕರ್. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಅಪ್ಪಿಕೋ ಚಳವಳಿ ನಡೆದ ಸ್ಥಳ ಯಾವುದು? ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಎಲ್ಲಿ ನಡೆಯಿತು? ಆಪ್ಷನ್ ಎ ಸಲ್ಯಾನಿ ಗ್ರಾಮ, ಉತ್ತರ ಕನ್ನಡ ಜಿಲ್ಲೆ, ಆಪ್ಷನ್ ಬಿ ಮಂಗಳೂರಿನಲ್ಲಿ, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ದಕ್ಷಿಣ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಎ ಸಲ್ಯಾನಿ ಗ್ರಾಮದಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ಅಪ್ಪಿಕೋ ಚಳವಳಿ ನಡೆಯುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಅಪ್ಪಿಕೋ ಚಳವಳಿ ಯಾವಾಗ ನಡೆಯಿತು? ಆಪ್ಷನ್ ಎ 1974, ಆಪ್ಷನ್ ಬಿ 1983, ಆಪ್ಷನ್ ಸಿ 1923, ಆಪ್ಷನ್ ಡಿ 1930ರಂದು. ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಬಿ 1983ರಲ್ಲಿ ಅಪ್ಪಿಕೋ ಚಳವಳಿ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆಯುತ್ತದೆ. ನೆಕ್ಸ್ಟ್ ಪ್ರಶ್ನೆ,
ಚಿಪ್ಕೋ ಚಳುವಳಿ ಯಾವಾಗ ನಡೆಯಿತು? ಆಪ್ಷನ್ ಎ 1974, ಆಪ್ಷನ್ ಬಿ 1983, ಆಪ್ಷನ್ ಸಿ 1923, ಆಪ್ಷನ್ ಡಿ 1930. ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಎ 1974ರಂದು ಚಿಪ್ಕೋ ಚಳವಳಿ ನಡೆಯುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಚಿಪ್ಕೋ ಚಳವಳಿ ಮೊದಲು ಎಲ್ಲಿ ಪ್ರಾರಂಭವಾಯಿತು ಅಥವಾ ಆರಂಭವಾಯಿತು? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶದಲ್ಲಿ ಚಿಪ್ಕೋ ಚಳವಳಿ ಮೊದಲು ಪ್ರಾರಂಭವಾಯಿತು. ಎಲ್ಲಂತ ಉತ್ತರ ಪ್ರದೇಶದ ತೆಹರಿ ಘರ್ವಾಲ್ ಜಿಲ್ಲೆಯ ರೆನ್ನಿ ಗ್ರಾಮದಲ್ಲಿ ಈ ಚಳವಳಿ ಮೊದಲು ಪ್ರಾರಂಭ ಆಯಿತು. ನೆಕ್ಸ್ಟ್ ಪ್ರಶ್ನೆ, ಮೌನ ಕಣಿವೆ ಆಂದೋಲನ ಯಾವ ರಾಜ್ಯದಲ್ಲಿ ನಡೆಯಿತು? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಕೇರಳ. ಕೇರಳದ ಪಾಲ್ಘಾಟ್ ತಾಲೂಕಿನಲ್ಲಿ ಮೌನ ಕಣಿವೆ ಆಂದೋಲನ ನಡೆಯುತ್ತದೆ. ನೆಕ್ಸ್ಟ್ ಪ್ರಶ್ನೆ, 1980ರಲ್ಲಿ ರೈತರ ಬಂಡಾಯ ನಡೆದ ಸ್ಥಳ ಯಾವುದು? ರೈತರ ಬಂಡಾಯ ನಡೆದ ಸ್ಥಳ ಯಾವಾಗ ಅಂತಂದ್ರೆ 1918ರಲ್ಲಿ ನಡೆಯುತ್ತದೆ. ಅದು ಎಲ್ಲಿ ನಡೆಯುತ್ತೆ ಅಂತಂದ್ರೆ ಆಪ್ಷನ್ ಎ ಗೋಕಾಕ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ನರಗುಂದ. ಸರಿಯಾದ ಉತ್ತರ ಆಪ್ಷನ್ ಡಿ ನರಗುಂದದಲ್ಲಿ ರೈತರ ಬಂಡಾಯ ಚಳವಳಿ ನಡೆಯುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಅಸ್ಪೃಶ್ಯರು ಮತ್ತು ಹಿಂದುಳಿದ ವರ್ಗಗಳನ್ನು ಒಳಗೊಂಡ ಚಳುವಳಿಯನ್ನು ಆರಂಭಿಸಿದವರು ಯಾರು? ಆಪ್ಷನ್ ಎ ಅಂಬೇಡ್ಕರ್, ಆಪ್ಷನ್ ಬಿ ಗಾಂಧೀಜಿ, ಆಪ್ಷನ್ ಸಿ ಜ್ಯೋತಿಬಾ ಫುಲೆ, ಆಪ್ಷನ್ ಡಿ ದಯಾನಂದ ಸರಸ್ವತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜ್ಯೋತಿಬಾ ಫುಲೆ ಅವರು ಈ ಚಳವಳಿಯನ್ನು ಆರಂಭ ಮಾಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಮೂಕನಾಯಕ ಇದು ಯಾರ ಪತ್ರಿಕೆ? ಆಪ್ಷನ್ ಎ ಅಂಬೇಡ್ಕರ್, ಆಪ್ಷನ್ ಬಿ ಗಾಂಧೀಜಿ, ಆಪ್ಷನ್ ಸಿ ಜ್ಯೋತಿಬಾ ಫುಲೆ, ಆಪ್ಷನ್ ಡಿ ದಯಾನಂದ ಸರಸ್ವತಿ. ಸರಿಯಾದ ಉತ್ತರ ಆಪ್ಷನ್ ಎ ಅಂಬೇಡ್ಕರ್. ಮೂಕನಾಯಕ ಪತ್ರಿಕೆ ಅಂಬೇಡ್ಕರ್ ಅವ್ರದ್ದು. ನೆಕ್ಸ್ಟ್, ಇಷ್ಟು ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋನ ಕೇಳಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.